ಪೊಲಿಟಿಕಲ್ ಸೈನ್ಸ್. ಇಲ್ಲಿ ಸಮಯ 3 ಗಂಟೆ ಇರ್ತಕ್ಕಂಥದ್ದು. ಹಾಗೆ ಒಟ್ಟು ಪ್ರಶ್ನೆಗಳು 37, ಒಟ್ಟು ಅಂಕಗಳು 80. ಇಲ್ಲಿ ಕನ್ನಡ ವೇರಿಯೇಷನ್ ಅಂದರೆ ಕನ್ನಡ ಭಾಷೆಯಲ್ಲಿ ಮಾಡ್ತಕ್ಕಂಥದ್ದು. ಇಲ್ಲಿ ತಾವುಗಳನ್ನು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಅನ್ನು ಹಾಗಿದ್ರೆ ಸೂಚನೆಗಳು ಅಂತಕ್ಕಂಥದ್ದು. ಇಲ್ಲಿ ನೋಡಿ, ಸೂಚನೆಗಳಲ್ಲಿ ಒಂದನೇದು, ಒಂದು ಭಾಗ ಎದಲ್ಲಿನ ಪ್ರಶ್ನೆಗಳಿಗೆ ಪ್ರಥಮವಾಗಿ ಬರೆದ ಉತ್ತರಗಳನ್ನು ಮಾತ್ರ ಮೌಲ್ಯಮಾಪನದಲ್ಲಿ ಪರಿಗಣಿಸಲಾಗುತ್ತದೆ ಅಂತಕ್ಕಂಥದ್ದು. ಯಾವುದು ಒಂದು ಅಂಕದಲ್ಲಿ ಫಸ್ಟ್ ಯಾವುದು ಉತ್ತರ ಬರುತ್ತೆ ಅದು ಮಾತ್ರ ಮೌಲ್ಯಮಾಪನ ಮಾಡಲಾಗುತ್ತದೆ. ಎರಡನೇದು, ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಿ ಅಂತ ಸೂಚನೆ. ಮೂರನೇದು, ಬಲಬದಿಯಲ್ಲಿ ಅಂಕಗಳನ್ನು ಸೂಚಿಸಲಾಗಿದೆ ಅಂತಂದರೆ ಇಲ್ಲಿ ಕೆಳಗಡೆ ಅಂಕಗಳನ್ನು ಬಲಬದಿಯಲ್ಲಿ. ಹಾಗೆ ನಾಲ್ಕನೇದು, ಪ್ರಶ್ನೆಗಳ ಸಂಖ್ಯೆಯನ್ನು ಸರಿಯಾಗಿ ಬರೆದು ಅವುಗಳ ಉತ್ತರಗಳನ್ನು ಬರೆಯಿರಿ ಅಂತ. ಪ್ರಶ್ನೆ ಸಂಖ್ಯೆ ಕರೆಕ್ಟ್ ಬರೀಬೇಕು ಮತ್ತು ಅದರ ಉತ್ತರಗಳನ್ನು ಕೂಡ ತಾವುಗಳನ್ನು ಬರಿಬೇಕಾಗಿರ್ತಕ್ಕಂಥದ್ದು ಈ ಸೂಚನೆಗಳನ್ನು ಹೇಳಿರ್ತಕ್ಕಂಥದ್ದು. ಕೊನೆಗೆ ಅನ್ನುವಾಗಿದ್ರೆ ಚಿತ್ರಗಳನ್ನು ಒಳಗೊಂಡ ಪ್ರಶ್ನೆಗಳಿಗೆ ಪರ್ಯಾಯವಾಗಿ ಪ್ರಶ್ನೆ ಪತ್ರಿಕೆ ಕೊನೆಯಲ್ಲಿ ಪ್ರತ್ಯೇಕ ಈ ಭಾಗದಲ್ಲಿ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ವಿವರಣಾತ್ಮಕವಾದಂಥ ಪ್ರಶ್ನೆ ಇರ್ತದೆ. ಇದು ಯಾರು ದೃಷ್ಟಿ ವಿಕಲಚೇತನ ಅಂದರೆ ಅಂಗವಿಕಲರು ಮಾತ್ರ ಬರಿಬೇಕಾಗಿರ್ತಕ್ಕಂಥದ್ದು ಈ ಪ್ರಶ್ನೆ ಆಗಿದೆ ಸ್ನೇಹಿತರೆ. ಈಗ ಡೈರೆಕ್ಟಾಗಿ ಪ್ರಶ್ನೆ ಸಂಖ್ಯೆ ಭಾಗ ಎದಲ್ಲಿ ನಾನು ನೋಡ್ತಾ ಇದ್ದೇನೆ. ರೋಮನ್ ಅಂಕಿ 1ರಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಇಲ್ಲಿ 5 × 1 = 5 ಇರ್ತಕ್ಕಂಥದ್ದು. ಪ್ರಶ್ನೆ ನಂಬರ್ 1, ಚುನಾವಣೆಯ ಮೂಲ ಪದ ಕ್ವಶನ್ ಕೇಳಿರ್ತಕ್ಕಂಥದ್ದು. ಅದರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರದಲ್ಲಿ ನೋಡಿ, ಫಸ್ಟು ಎ ರಂಪಿಯರ್, ಬಿ ಟೆರರರ್, ಸಿ ಎಲಿಗೇರ್ ಮತ್ತು ಡಿ ಆಡ್ ಮತ್ತು ಮಿನಿಸ್ಟರ್. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಬಂದ್ಬಿಟ್ಟು ಎಲಿಗೇರ್ ಅಂತಕ್ಕಂಥದ್ದು ಇದು ಸರಿಯಾಗಿರ್ತಕ್ಕಂಥ ಉತ್ತರ ಸ್ನೇಹಿತರೆ. ಹಾಗೆ ಕ್ವಶನ್ ನಂಬರ್ 2 ನೋಡಿ, ಕ್ವಶನ್ ನಂಬರ್ 2ದಲ್ಲಿ ಈ ಕೆಳಗಿನವುಗಳಲ್ಲಿ ಅಖಿಲ ಭಾರತ ಸೇವೆಗಳಿಗೆ ಸರಿಯಾದ ಉತ್ತರವನ್ನು ಬರೆಯಿರಿ ಅಂತ ಕೇಳಿರ್ತಕ್ಕಂಥದ್ದು. ಅದರಲ್ಲಿ ಒಂದನೇದು ನೋಡಿ, ಭಾರತೀಯ ಆಡಳಿತ ಸೇವೆ. ಎರಡನೇದು ಭಾರತೀಯ ಪೊಲೀಸ್ ಸೇವೆ. ಮೂರನೇದು ಭಾರತೀಯ ಅರಣ್ಯ ಸೇವೆ. ನಾಲ್ಕನೇದು ಭಾರತೀಯ ವಿದೇಶಾಂಗ ಸೇವೆ. ಇಲ್ಲಿ ನೋಡಿ, ಎ ಮಾತ್ರ, ಬಿ ಯಲ್ಲಿ 2 ಮಾತ್ರ, ಸಿ ಯಲ್ಲಿ 1, 2 ಮತ್ತು 3 ಮಾತ್ರ, ಡಿ ಯಲ್ಲಿ 1, 2, 3 ಮತ್ತು 4 ಮಾತ್ರ. ಆದರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ವಿದ್ಯಾರ್ಥಿಗಳೇ ಸಿ ದಲ್ಲಿ 1, 2 ಮತ್ತು 3 ಮಾತ್ರ ಏನಾಗಿದೆ ಅಂತಂದರೆ ಇವು ಅಖಿಲ ಭಾರತೀಯ ಸೇವೆಗಳನ್ನು ಮಾತ್ರ ಇವು 3 ಆಗಿರ್ತಕ್ಕಂಥದ್ದು. ಆದರೆ ಇಲ್ಲಿ ವಿದೇಶಾಂಗ ಸೇವೆಗಳು ಇಲ್ಲ ಅಂತಕ್ಕಂಥದ್ದು ತಾವು ತಿಳ್ಕೊಳ್ಬೇಕಾಗಿದ್ದು. ಹಾಗೆ ಕ್ವಶನ್ ನಂಬರ್ 4ರಲ್ಲಿ ಜಾತಿ ಆಧಾರಿತ ಅಸಮಾನತೆ ಎಂದರೇನು ಅಂತ ಪ್ರಶ್ನೆ ಇದೆ. ಅದರಲ್ಲಿ ಎ ಮೇಲು ಜಾತಿ ಕೀಳು ಜಾತಿ ಎಂಬ ಭಾವನೆ, ಬಿ ಶ್ರೀಮಂತ ಬಡವ ಎಂಬ ಭಾವನೆ, ಸಿ ಗಂಡು ಹೆಣ್ಣು ಎಂಬ ಭಾವನೆ, ಡಿ ಕರಿಯ ಮತ್ತು ಬಿಳಿಯ ಎಂಬ ಭಾವನೆ. ಆದರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಇಲ್ಲಿ ಮೇಲು ಜಾತಿ ಕೀಳು ಜಾತಿ ಎಂಬ ಭಾವನೆ ಸರಿಯಾಗಿರ್ತಕ್ಕಂಥದ್ದು. ಹಾಗೆ ನೆಕ್ಸ್ಟ್ ಕ್ವಶನ್ ನೋಡಿ, 4ನೇದು ಆಸಿಯಾನ್ ಸಂಘಟನೆ ಯಾವಾಗ ಸ್ಥಾಪನೆ ಆಯಿತು ಅಂತಕ್ಕಂಥದ್ದು. ಅದರಲ್ಲಿ ಎ 1967,
ಬಿ 1985, ಸಿ 1989, ಡಿ 2006. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಎ 1967ರಲ್ಲಿ ಆಸಿಯಾನ್ ಅಂತಕ್ಕಂಥ ಸಂಘಟನೆ ಸ್ಥಾಪನೆಯಾಗಿರ್ತಕ್ಕಂಥದ್ದು. ಕ್ವಶನ್ ನಂಬರ್ 5 ನೋಡಿ. ಈ ಕೆಳಗಿನ ಚಿತ್ರವನ್ನು ಗಮನಿಸಿ ಉತ್ತರಿಸಿ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ. ಈ ಚಿತ್ರವನ್ನು ನೋಡಿಕೊಂಡು ನೀವು ಉತ್ತರವನ್ನು ಬರಿಬೇಕಾಗಿರ್ತಕ್ಕಂಥದ್ದು ಅಲ್ಲಿ ಹೇಳಿದ್ದು ಕ್ವಶನ್ದಲ್ಲಿ. ಆದರೆ ಇಲ್ಲಿ ನೋಡಿ ಏನಿದೆ ಅಂತಲೂ ಹೋಗಿದ್ರೆ ಈ ಉತ್ತರದಲ್ಲಿ ಏದು ಭಾರತದ ರಾಷ್ಟ್ರಪಿತ, ಬಿ ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ, ಸಿ ಭಾರತದ ಉಕ್ಕಿನ ಮನುಷ್ಯ, ಡಿ ಭಾರತದ ಸಂವಿಧಾನ ಶಿಲ್ಪಿ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅನ್ನೋ ಹೋದರೆ ಈ ಫೋಟೋವನ್ನು ಆಧಾರವಾಗಿಟ್ಕೊಂಡು ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಹಾಗೆ ರೋಮನ್ ಅಂಕಿ 2 ಅಲ್ಲಿ ಇಲ್ಲಿ ನೋಡಿ ಆವರಣದಲ್ಲಿ ಕೊಟ್ಟಿರುವ ಉತ್ತರಗಳನ್ನು ಸರಿಯಾದದ್ದನ್ನು ಆರಿಸಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ ಅಂತಕ್ಕಂಥದ್ದು. ಇಲ್ಲಿ ಕೂಡ 1 ಅಂಕದ ಪ್ರಶ್ನೆ ಇದೆ ವಿದ್ಯಾರ್ಥಿಗಳೇ. 5 × 1 = 5 ಮಾರ್ಕ್ಸ್ ಇದೆ. ಈಗ ತಾನೇ ಈ ಕೊಟ್ಟಿರ್ತಕ್ಕಂಥ ಕಾಲಮ್ದಲ್ಲಿ ಏನಿದೆ, ಈ ಖಾಲಿ ಬಿಟ್ಟ ಸ್ಥಳದಲ್ಲಿ ಯಾವುದು ಸರಿ ಇದೆ ಅಂತ ತುಂಬ್ರಿ ಅಂತಕ್ಕಂಥದ್ದು ಕೊಟ್ಟಿರ್ತಕ್ಕಂಥದ್ದು. ಉತ್ತರ ನೋಡಿ, ಬೆಂಗಳೂರು ಉದಾರೀಕರಣ, DMK ವಿಧಿ 360, ಅಮರ್ತ್ಯ ಸೇನ್, ಮಹಾತ್ಮ ಗಾಂಧಿ. ಈ ಉತ್ತರಗಳನ್ನು ಯಾವುದು ಖಾಲಿ ಇದೆ ಆ ಸ್ಥಳದಲ್ಲಿ ಮಾತ್ರ ತಾವು ಬರಿಬೇಕಾಗಿರ್ತಕ್ಕಂಥದ್ದು ಇಲ್ಲಾಗಿದೆ. ಇಲ್ಲಿ ನೋಡಿ ಫಸ್ಟ್ ಒನ್ ಬಿಟ್ಟ ಸ್ಥಳದಲ್ಲಿ 6ನೇ ಕ್ವಶನ್ ಡ್ಯಾಶ್ ಒಂದು ಪ್ರಾದೇಶಿಕ ರಾಜಕೀಯ ಪಕ್ಷವಾಗಿದೆ ಅಂತಂದರೆ ಇಲ್ಲಿ ಉತ್ತರ 6ನೇದು ಆಗಿರ್ತಕ್ಕಂಥದ್ದು DMK ಸರಿಯಾಗಿರ್ತಕ್ಕಂಥ ಉತ್ತರ ಇಲ್ಲಿ ಬರಿಬೇಕಾಗಿರ್ತಕ್ಕಂಥದ್ದು. ಹಾಗೆ 7ನೇ ಪ್ರಶ್ನೆ ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ಡ್ಯಾಶ್ನಲ್ಲಿದೆ ಅಂತಕ್ಕಂಥ ಉತ್ತರ. ಇಲ್ಲಿ ಈ 7ನೇದು ಈ ಆಡಳಿತಾತ್ಮಕ ನ್ಯಾಯಮಂಡಳಿಯಲ್ಲಿದೆ ಅಂತಂದರೆ ಬೆಂಗಳೂರದಲ್ಲಿದೆ. ಇದು ಸರಿಯಾಗಿರ್ತಕ್ಕಂಥ ಉತ್ತರ 7ನೇದು. ಹಾಗೆ 8ನೇ ಕ್ವಶನ್ ಡ್ಯಾಶ್ರವರ ಪ್ರಕಾರ ಅನಕ್ಷರತೆ ಒಂದು ಅಸ್ವಾತಂತ್ರ್ಯವಾಗಿದೆ. ಇಲ್ಲಿ ಯಾರು ಹೇಳಿದ್ದಾರೆ ಈ ಡೆಫಿನಿಷನ್ ಅಂತಕ್ಕಂಥದ್ದನ್ನು ಹೋಗಿದರೆ ಇಲ್ಲಿ ಅಮರ್ತ್ಯ ಸೇನ್ ಅಂತಕ್ಕಂಥ ವ್ಯಕ್ತಿ ಈ ಡೆಫಿನಿಷನ್ ಹೇಳಿರ್ತಕ್ಕಂಥದ್ದು. ಇದು 8ನೇ ಉತ್ತರವಾಗಿರ್ತಕ್ಕ ಖಾಲಿ ಬಿಟ್ಟ ಸ್ಥಳ ಭರ್ತಿ ಮಾಡ್ತಕ್ಕಂಥದ್ದು. ಅದೇ ರೀತಿಯಾಗಿ 9ನೇ ನೋಡಿ ಏನಿದೆ ಅನ್ನೋ ಹೋಗಿದರೆ ಡ್ಯಾಶ್ ಪಟ್ಟಿಗೆ ರಾಷ್ಟ್ರಪತಿಯವರಿಗೆ ಆರ್ಥಿಕ ತುರ್ತು ಪರಿಸ್ಥಿತಿ ಘೋಷಣೆಯ ಅಧಿಕಾರವನ್ನು ನೀಡಿದೆ ಅಂತಕ್ಕಂಥದ್ದು. ಅಂತಂದರೆ ಯಾವ ವಿಧಿ ಪ್ರಕಾರ ಅಂದರೆ ಇಲ್ಲಿ ವಿಧಿ ಅಂದರೆ ಆರ್ಟಿಕಲ್ 360. ನೆಕ್ಸ್ಟ್ 10ನೇ ಕ್ವಶನ್ ಬೌದ್ಧಿಕ ಪಲಾಯನವು ಡ್ಯಾಶ್ದ ರಾಜಕೀಯ ಪರಿಣಾಮವಾಗಿದೆ ಅಂತಂತ ಹೋದರೆ ಇಲ್ಲಿ ಉತ್ತರ ಉದಾರೀಕರಣ ಮೇಲ್ಗಡೆ ಕೊಟ್ಟಿದ್ದಾರೆ. ಹೌದಾ, ಉದಾರೀಕರಣ. ನೆಕ್ಸ್ಟ್ ಕೂಡ ಈ ಖಾಲಿ ಬಿಟ್ಟ ಸ್ಥಳದಲ್ಲಿ ವಿದ್ಯಾರ್ಥಿಗಳೇ ನಾವು 5ಕ್ಕೆ 5 ಬರೆದಿರ್ತಕ್ಕಂಥ ಹೀಗೆ ಉತ್ತರ ಬರೆದ್ರೆ ನಿಮಗೆ 5 ಅಂಕಗಳನ್ನು ಸಿಗ್ತಕ್ಕಂಥದ್ದು. ಹಾಗೆ ಈಗ ನಾವು ಹೊಂದಿಸಿ ಬರೆಯೋದ್ರಲ್ಲಿ ಎ ಭಾಗ ಮತ್ತು ಬಿ ಭಾಗ ಅಂತ ಕೊಟ್ಟಿರ್ತಾರೆ. ಇದರಲ್ಲಿ ಯಾವುದು ಸರಿ ಇದೆ ಅಂತಕ್ಕಂಥದ್ದು ತಾವುಗಳನ್ನು ಗುರುತಿಸಬೇಕಾಗಿರ್ತಕ್ಕಂಥದ್ದು. ಕ್ವಶನ್ ನಂಬರ್ ಇಲ್ಲಿ ಹೊಂದಿಸಿ ಬರೆದಲ್ಲಿ ನೋಡಿ ಏದಲ್ಲಿ ಜಿಲ್ಲಾಧಿಕಾರಿ ಅಂತಂದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಜಿಲ್ಲಾ ಆಡಳಿತದ ಮುಖ್ಯಸ್ಥರು.
ಮೂಕನಾಯಕ ಅಂತಂದರೆ ಇದು ಪತ್ರಿಕೆ ಬರೆದವರು ಡಾಕ್ಟರ್ BR ಅಂಬೇಡ್ಕರ್. ಸಿದು ವೆಸ್ಟ್ಫಾಲಿಯಾ ಒಪ್ಪಂದ. ಈ ವೆಸ್ಟ್ಫಾಲಿಯಾ ಒಪ್ಪಂದ ಅಂತನ್ನು ಹೋದರೆ ಇಲ್ಲಿ ನೋಡಿ, ಸಿದು ರಾಷ್ಟ್ರ ನಿರ್ಮಾಣ ಆಗಿರ್ತಕ್ಕಂಥದ್ದು. ಡಿದು ಅಣ್ಣಾ ಹಜಾರೆ ಅಂತಂದರೆ ಇಲ್ಲಿ ಭ್ರಷ್ಟಾಚಾರದ ವಿರುದ್ಧ ಭಾರತ ಅಂತಕ್ಕಂಥದ್ದು. ಅಫ್ಘಾನಿಸ್ತಾನ್ ಅಂತಂದರೆ ಇಲ್ಲಿ ತಾಲಿಬಾನ್ ಆಗಿರ್ತಕ್ಕಂಥದ್ದು. ಈ ಒಂದು 5 ಉತ್ತರಗಳನ್ನು ತಾವು ಇಲ್ಲಿ ಪಡ್ಕೊಳ್ಬೋದು ಅಂತಕ್ಕಂಥದ್ದು ಈ ಏರಿಯಾದಲ್ಲಿ ನಾವು ನೋಡ್ತಿದ್ದೇವೆ. ಈ ರಾಷ್ಟ್ರದ ಸಂಘ ಅಂತಕ್ಕಂಥದ್ದು ಏನಿದೆ ಇದು ಎಕ್ಸ್ಟ್ರಾ ಕೊಟ್ಟಿರ್ತಕ್ಕಂಥದ್ದು ಏನಿದೆ ವಿದ್ಯಾರ್ಥಿಗಳೇ, ಇದು ಎಕ್ಸ್ಟ್ರಾ ತಿಳ್ಕೊಳ್ಬೇಕು ನೀವು. ಓಕೆ, ನೆಕ್ಸ್ಟ್ ಪ್ರಶ್ನೆ ನಂಬರ್ ನೋಡಿ, ಕ್ವಶನ್ ನಂಬರ್ ರೋಮನ್ ಅಂಕಿ 4ರಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. 5 × 1 = 5 ಆಗಿರ್ತಕ್ಕಂಥದ್ದು. ಹಾಗೆ ನೋಡಿದರೆ ಪ್ರಶ್ನೆ ಸಂಖ್ಯೆ ಏನಿದೆ, AITUC ಅನ್ನು ವಿಸ್ತರಿಸಿ ಅಂತ ಕೇಳಿದ್ದಾರೆ. ಇಲ್ಲಿ AITUC ಅನ್ನು ವಿಸ್ತರಿಸಿ ಅಂತನ್ನು ಹೋಗಿದರೆ ತಾವುಗಳನ್ನು ಕನ್ನಡದಲ್ಲಿ ಆದರೂ ಬರೀರಿ ಅಥವಾ ಇಂಗ್ಲೀಷ್ನಲ್ಲಾದರೂ ಬರೀರಿ. ನಾವು ಇಲ್ಲಿ ನೋಡಿ, ಫಸ್ಟ್ ನಿಮಗೆ ಇಂಗ್ಲೀಷ್ನಲ್ಲಿ ಹೇಳ್ತಾ ಇದ್ದೇನೆ, ಇದು ಸಾರಿ ಕನ್ನಡದಲ್ಲಿ ಏನೆಂದರೆ ಅಖಿಲ ಭಾರತ ಕಾರ್ಮಿಕ ಸಂಘ ನೆಕ್ಸ್ಟ್ ಅದನ್ನೇ ನೀವು ಇಂಗ್ಲೀಷ್ನಲ್ಲಿ ಬರಿಬೇಕಂತಂದರೆ ಆಲ್ ಇಂಡಿಯನ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಓಕೆ, ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್, ಇದು ಕನ್ನಡದಲ್ಲಾದರೂ ಬರ್ರಿ, ಕನ್ನಡದಲ್ಲಿ ಅಖಿಲ ಭಾರತ ಕಾರ್ಮಿಕ ಸಂಘ ಅಥವಾ ಇಂಗ್ಲೀಷ್ನಲ್ಲಿ ಬರ್ರಿ, 1 ಅಂಕ ಸಿಗ್ತಕ್ಕಂಥದ್ದು. 13ನೇ ಕ್ವಶನ್, ಸಮ್ಮಿಶ್ರ ಸರ್ಕಾರದ ಅರ್ಥವನ್ನು ಬರೆಯಿರಿ ಅಂತ ಕೇಳಿರ್ತಕ್ಕಂಥದ್ದು. ಇಲ್ಲಿ ನೋಡಿ, ನಾನು ಉತ್ತರದಲ್ಲಿ ಬರೀತಾ ಇದ್ದೇನೆ. 2 ಅಥವಾ ಎರಡಕ್ಕಿಂತ ಹೆಚ್ಚಿನ ರಾಜಕೀಯ ಪಕ್ಷಗಳು ರಾಜಕೀಯ ಪಕ್ಷಗಳು ಸೇರಿ ಸರ್ಕಾರ ರಚಿಸುವುದು. ಇದಕ್ಕೆ ನಾವು 2 ಅಥವಾ ಎರಡಕ್ಕಿಂತ ಹೆಚ್ಚಿನ ರಾಜಕೀಯ ಪಕ್ಷಗಳನ್ನು ಸೇರಿ ಸರ್ಕಾರ ರಚಿಸುವುದಕ್ಕೆ ಸಮ್ಮಿಶ್ರ ಸರ್ಕಾರ ಅರ್ಥ ಅಂತ ಕರೆಯುತ್ತೇವೆ.
14ನೇ ಕ್ವಶನ್, ಅಸ್ಮಿಯತೆ ರಾಜಕೀಯದ ಪ್ರಮುಖ ಆಧಾರಗಳಲ್ಲಿ ಒಂದು ಉದಾಹರಣೆಯನ್ನು ಕೊಡಿ ಅಂತ ಕೇಳಿರ್ತಕ್ಕಂಥದ್ದು. ಇಲ್ಲಿ ಅಸ್ಮಿಯತೆ ಅಂತಂದರೆ ಒಂದು ಉದಾಹರಣೆ ನೋಡಿ. ಈ ಧರ್ಮ, ಜಾತಿ, ಪ್ರದೇಶ, ಹಾಗೂ ಭಾಷೆ ಮತ್ತು ಭಾಷೆ, ಇದರಲ್ಲಿ ಯಾವುದಾದ್ರೂ ಒಂದು ಬರೆದ್ರೆ ಸಾಕು, ಒಂದು ಅಂಕಗಳನ್ನು ತಮಗೆ ಸಿಗ್ತಕ್ಕಂಥದ್ದು. 15ನೇ ಕ್ವಶನ್, ಸಿರಿಯಾದ ಯಾವುದಾದರೂ ಒಂದು ಜನಾಂಗವನ್ನು ಹೆಸರಿಸಿ ಅಂತ ಕೇಳಿರ್ತಕ್ಕಂಥದ್ದು. ಇಲ್ಲಿ ನಾನು ಬರೀತಾ ಇದ್ದೇನೆ ಸಿರಿಯಾದ ಜನಾಂಗ. ಒಂದನೇದು ಅರಬ್ಸ್, ಎರಡನೇದು ಕುರ್ದಸ್, ಮೂರನೇದು ಎರಡೇ ಬರಿ ಅಂತ ಹೇಳ್ಯಾರ, ನಾನು ಮೂರು ಬರೀತೀನಿ, ಅರ್ಮೇನಿಯನ್ಸ್, ಅರಬ್ಸ್, ಕುದರ್ಸ್, ಅರ್ಮೇನಿಯನ್ಸ್ ಅಂತಕ್ಕಂಥದ್ದು. ಹಾಗೆ 16ನೇದು ಅಲಿಪ್ತ ನೀತಿ ಎಂದರೇನು ಅಂತ ಕ್ವಶನ್ ಕೇಳಿರ್ತಕ್ಕಂಥದ್ದು. ಇಲ್ಲಿ ವಿಶ್ವದ ಯಾವುದೇ ಶಕ್ತಿ ಬಣಕ್ಕೆ ಸೇರದೆ ಪ್ರತ್ಯೇಕವಾದದ್ದು. ಇಲ್ಲಿ ಬರೀತೀವಿ ನೋಡ್ರಿ, ವಿಶ್ವದ ಯಾವುದೇ ಬಣ್ಣಕ್ಕೆ ಅಥವಾ ಬಣ್ಣಕ್ಕೂ ಸೇರದೆ ಪ್ರತ್ಯೇಕವಾಗಿರುವುದು. ವಿಶ್ವದ ಯಾವುದೇ ಬಣ್ಣಕ್ಕೆ ಸೇರದೆ ಪ್ರತ್ಯೇಕವಾಗಿರುವುದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಅಲಿಪ್ತ ನೀತಿ ಅಂತ. ಎಂದರೇನು ಅಂತ ಪ್ರಶ್ನೆಗೆ. ಓಕೆ ವಿದ್ಯಾರ್ಥಿಗಳಿಗೆ, ಒಂದು ಅಂಕದ ಇಲ್ಲಿ ತನಕ ನಾನು ಸುಮಾರು 1 ಅಂಕದ 20 ಪ್ರಶ್ನೆಗಳನ್ನು ಬಿಡಿಸಿದ್ದೇನೆ. ಈಗ ಈ 2 ಅಂಕದ ಪ್ರಶ್ನೆಗಳಲ್ಲಿ ನೋಡಿ, ಭಾಗ ಬಿ ಯಲ್ಲಿ ರೋಮನ್ ಅಂಕಿ 5ರಲ್ಲಿ ಕೆಳಗಿನ ಯಾವುದಾದ್ರೂ 5 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ. ಇಲ್ಲಿ 5 × 2 ಟೋಟಲ್ 10 ಮಾರ್ಕ್ಸ್ ಇದೆ. ಆದರೆ ಕ್ವಶನ್ ನಂಬರ್ ನೋಡಿ, 17ನೇ ಕ್ವಶನ್ ನಂಬರ್ ಏನು ಹೇಳ್ತಾ ಇದೆ ಅಂತಂದರೆ, ಕ್ವಶನ್, ಫೆಡರಲ್ ನ್ಯಾಯಾಂಗವು ಯಾವಾಗ ಮತ್ತು ಎಲ್ಲಿ ಸ್ಥಾಪಿಸಲಾಯಿತು ಅಂತ ಕೇಳ್ತಕ್ಕಂಥದ್ದು. ಈ ಫೆಡರಲ್ ನ್ಯಾಯಾಂಗವು ಇಲ್ಲಿ 1900 ಅಥವಾ 1937 ಇದು ಎಲ್ಲಿ ಅಂತಂದಾಗ ದೆಹಲಿಯಲ್ಲಿ ಸ್ಥಾಪನೆ ಆಯಿತು. ಇದಕ್ಕಿಷ್ಟು ಬರೆದ್ರೆ 2 ಅಂಕ ತಮಗೆ ಸಿಗ್ತಕ್ಕಂಥದ್ದು. ನೆಕ್ಸ್ಟ್ 18ನೇ ಕ್ವಶನ್, ಚುನಾವಣೆಯಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳ ಹಿನ್ನೆಲೆ ಯಾವುದಾದರೂ 2 ಕಡ್ಡಾಯ ಘೋಷಣೆಗಳನ್ನು ಬರೆಯಿರಿ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ. ಅಲ್ಲಿ ನೋಡಿ, ಆ ಅಭ್ಯರ್ಥಿಯ ಅದರಲ್ಲಿ ಒಂದನೇದು ಅವನ
ಅಪರಾಧ ಅಪರಾಧ ವಿವರಗಳ ಹಿನ್ನೆಲೆ ವಿವರಗಳ ಹಿನ್ನೆಲೆ. ಎರಡನೇದು ಶೈಕ್ಷಣಿಕ ವಿವರಗಳ ಹಿನ್ನೆಲೆ. ಶೈಕ್ಷಣಿಕ ವಿವರಗಳ ಹಿನ್ನೆಲೆ. ಹಾಗೆ ಇವೆರಡು ಹಿನ್ನೆಲೆ ಬರೆದ್ರೆ ನಿಮಗೆ 2 ಅಂಕಗಳನ್ನು ಸಿಗ್ತಕ್ಕಂಥದ್ದು. ಹಾಗೆ ನೆಕ್ಸ್ಟ್ ಕ್ವಶನ್ ನೋಡಿ, 19ನೇದು ಕರ್ನಾಟಕ ಲೋಕಸೇವಾ ಆಯೋಗದ 2 ಕಾರ್ಯಗಳನ್ನು ತಿಳಿಸಿ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಅದರಲ್ಲಿ ನೋಡಿ, 1ನೇ ಕಾರ್ಯ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಇಲಾಖಾ ಪರೀಕ್ಷೆಗಳು, ಇಲಾಖಾ ಪರೀಕ್ಷೆಗಳು. ಎರಡನೇದು ನಾಗರಿಕ ಸೇವಾ ವರ್ಗದ ನೇಮಕಾತಿ. ನಾಗರಿಕ ಸೇವಾ ವರ್ಗದ ನೇಮಕಾತಿ ಬಡ್ತಿ. ಇವೆರಡು ಬರೆದ್ರೆ ತಮಗೆ ಸಾಕು. ನೆಕ್ಸ್ಟ್ ಕ್ವಶನ್, ಪ್ರಶ್ನೆ ಸಂಖ್ಯೆ 20. ಕೇಂದ್ರ ರಾಜ್ಯ ಸಂಬಂಧಗಳಲ್ಲಿ ಶಾಸನೀಯ ಅಧಿಕಾರಗಳ 3 ಪಟ್ಟಿಗಳ್ಯಾವವು ಅಂತ ಕೇಳಿರ್ತಕ್ಕಂಥದ್ದು. ಅಲ್ಲಿ ಇಲ್ಲಿ ಬರಿತೀನಿ ನೋಡಿ ವಿದ್ಯಾರ್ಥಿಗಳೇ. 1ನೇದು ಕೇಂದ್ರ ಪಟ್ಟಿ, ಅಂದರೆ ಅಧಿಕಾರ ಹಂಚಿಕೆ, ಕೇಂದ್ರ ಪಟ್ಟಿ. ಎರಡನೇದು ರಾಜ್ಯ ಪಟ್ಟಿ. ಮೂರನೇದು ಸಮವರ್ತಿ ಪಟ್ಟಿ. ಸಮವರ್ತಿ ಪಟ್ಟಿ. ಓಕೆ, ನೆಕ್ಸ್ಟ್ 21ನೇ ಕ್ವಶನ್, ದ್ವಿ ರಾಷ್ಟ್ರಾಧಿಪತ್ಯ ಎಂದರೇನು ಅಂತ ಕ್ವಶನ್ ಕೇಳಿರ್ತಕ್ಕಂಥದ್ದು. ಇಲ್ಲಿ 21ನೇ ಕ್ವಶನ್ ಉತ್ತರ ನೋಡಿ ವಿದ್ಯಾರ್ಥಿಗಳೇ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎರಡು ರಾಷ್ಟ್ರಗಳು ಮಾತ್ರ ಪೈಪೋಟಿಯಿಂದ
ಮಾತ್ರ ಪೈಪೋಟಿ ಇಂದ ಬಲ ಪ್ರದರ್ಶಿಸುವುದು. ಇಲ್ಲಿ ಬರೀತು ನೋಡ್ರಿ, ಬಲ ಪ್ರದರ್ಶಿಸುವುದು. ದ್ವಿರಾಷ್ಟ್ರಾಧಿಪತ್ಯ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎರಡು ರಾಷ್ಟ್ರಗಳು ಮಾತ್ರ ಪೈಪೋಟಿಯಿಂದ ಬಲ ಪ್ರದರ್ಶಿಸುವುದಕ್ಕೆ ನಾವು ದ್ವಿರಾಷ್ಟ್ರಾಧಿಪತ್ಯ ಎಂದು ಕರೆಯುತ್ತೇವೆ. ನೆಕ್ಸ್ಟ್ ಕ್ವಶನ್ 28ನೇದು, ಬ್ರಿಕ್ಸ್ ಯಾವುದಾದರೂ ಎರಡು ಸದಸ್ಯ ರಾಷ್ಟ್ರಗಳನ್ನು ಹೆಸರಿಸಿ ಅಂತ ಕೇಳಿರ್ತಕ್ಕಂಥದ್ದು. ಇಲ್ಲಿ ತಾವುಗಳನ್ನು ಯಾವುದಾದ್ರೂ ಎರಡು ಬರೀರಿ, ಅದರ ನಾನು ನಿಮಗೆ ಹೆಚ್ಚು ಹೇಳ್ತಾ ಇದ್ದೇನೆ. ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ, ದಕ್ಷಿಣ ಆಫ್ರಿಕಾ, ನೆಕ್ಸ್ಟ್ ಈಜಿಪ್ಟ್. ಓಕೆ, ಇಷ್ಟರಲ್ಲಿ ಯಾವುದಾದ್ರು ಎರಡು ಬರೆದ್ರೆ ಸಾಕು, ತಮಗೆ 2 ಅಂಕಗಳನ್ನು ಸಿಗ್ತಕ್ಕಂಥದ್ದು. ಹಾಗೆ 23ನೇ ಕ್ವಶನ್, ಮಿಲಿಟರಿ ಬಣಗಳಿಗೆ 2 ಉದಾಹರಣೆಗಳನ್ನು ಕೊಡಿ ಅಂತಕ್ಕಂಥದ್ದು. ಅಲ್ಲಿ ನೋಡಿ 2 ಉದಾಹರಣೆಗಳಂತನೂ ಹೋಗಿದ್ರೆ ಅದರಲ್ಲಿ ನೋಡಿ ನ್ಯಾಟೋ, ವಾರ್ಸಾ, ಸಿಯಾಟೋ, ಹಾಗೆ ಸೆಂಟೋ, ಆಂಜೂಸ್, ಯಾವುದಾದ್ರೂ 2 ಮಾತ್ರ ಬರೀ ನೀವು. ಅಂದರೆ ನ್ಯಾಟೋ, ವಾರ್ಸಾ, ಸಿಯಾಟೋ, ಸೆಂಟೋ, ಆಂಜೂಸ್. 24ನೇ ಕ್ವಶನ್, ತಾಸ್ಕೆಂಟ್ ಒಪ್ಪಂದಕ್ಕೆ ಸಹಿ ಹಾಕಿದವರು ಯಾರು ಅಂತ ಕ್ವಶನ್. ಇಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ, ಮತ್ತು ಅಯೂಬ್ ಖಾನ್. ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಅಯೂಬ್ ಖಾನ್ ವಿದ್ಯಾರ್ಥಿಗಳೇ. ಈ ರೀತಿ ಇಲ್ಲಿ ಸುಮಾರು ಎಲ್ಲ ಪ್ರಶ್ನೆಗಳು 1 ಅಂಕ ಮತ್ತು 2 ಅಂಕದ ಪ್ರಶ್ನೆಗಳು ತಮಗೆ ಬಿಡಿಸಿರ್ತಕ್ಕಂಥದ್ದು. ಈ ವಿಡಿಯೋ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ಯು ವಾಚಿಂಗ್.